ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆನ ಹೇಗೆ ತೆಗೆಯುವುದು ಮತ್ತೆ ಕೊಬ್ಬರಿನ ಎಷ್ಟು ಒಣಗಿಸಬೇಕು ಮತ್ತೆ ಯಾವ ರೀತಿ ನಾವು ಪ್ರೊಸೆಸ್ ಅಲ್ಲಿ ಕೊಬ್ಬರಿ ಎಣ್ಣೆನ ತೆಗಿತೀವಿ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಗೆಗಾಲ ಬಿದ್ದ ತಕ್ಷಣ ಕೊಬ್ಬರಿನ ಜಾಸ್ತಿ ಇರತ್ತಲ್ವಾ, ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಕರೆಕ್ಟಾಗಿ ಒಣಗಿಸ್ಕೊಂತೀವಿ ಕೊಬ್ಬರಿನ. ಅಕಸ್ಮಾತ್ ಕಾಯಿ ಒಳಗೆ ನೀರಿತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕಾಗತ್ತೆ ಅಂಗ್ಳದಲ್ಲಿ ಹಾಕ್ಬಿಟ್ಟು. ಇಲ್ಲ ಅಂತಂದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ತೆಂಗಿನಕಾಯಿನ ಒಂದ್ ವರ್ಷ ಮಾತ್ರ ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬಹುದು. ಒಂದ್ ವರ್ಷಕ್ಕಿಂತ ಜಾಸ್ತಿ ಆಗಿ ಇಟ್ಕೊಂಡ್ರೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಒಂದು ವರ್ಷ ಕಾಯಿ ಒಳಗೆ ನಾವು ಪೂರ್ತಿ ಎಷ್ಟು ಕಾಯಿ ಇರುತ್ತೋ ಅಷ್ಟು ಕಾಯಿನ ನಾವು ಕೊಬ್ಬರಿನ ಮಾಡಿಬಿಟ್ಟು ಅದನ್ನಷ್ಟು ನಾವು ಎಣ್ಣೆನ ತೆಗಿತೀವಿ. ತೆಂಗಿನಕಾಯಿ ಒಳಗಡೆ ಇರುವಂತಹ ನೀರು ಕರೆಕ್ಟಾಗಿ ಒಣಗಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಎಣ್ಣೆ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಎಣ್ಣೆನ ನಾವು ತೆಗ್ದಿದೀವಿ ಅಂತ ಹೇಳಿ. ಸೊ ಈ ವರ್ಷ ತೆಗ್ದಿರೋ ಎಣ್ಣೆನ ಎಷ್ಟು ಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು. ಈ ವರ್ಷ ಸುಮಾರು ಇಲ್ಲಿ 400 ತೆಂಗಿನಕಾಯಿನ ಇಟ್ಕೊಂಡಿದ್ದೀವಿ. ನೀರನ್ನೆಲ್ಲ ಕರೆಕ್ಟಾಗಿ ಒಣಗಿಸ್ಬಿಟ್ಟು ರಾಶಿ ಮಾಡ್ಕೊಂಡಿದ್ದೀವಿ. ಇವಾಗ ಹೊಡಿತಾ ಇದ್ದೀವಿ ನಾವು. ಎಲ್ಲ ದೊಡ್ಡ ಕಾಯಿಗಳೆಲ್ಲ ಮೀಡಿಯಂ ಆಗಿ ಎಲ್ಲ ಇದೆ. ದೊಡ್ಡ ಕಾಯಿನಿಂದ ಹಿಡಿದು ಚಿಕ್ಕ ಕೈಯೆಲ್ಲ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕಾಯಿನ ಕೂಡ ನಾವು ಬಿಸಿಲಿಗೆ ಹಾಕ್ಬಿಟ್ಟು ಕರೆಕ್ಟಾಗಿ ನೀರನ್ನ ಒಣಗಿಸಿದ್ವಿ. ನೋಡ್ಬೋದು ಒಂದು ಕಾಯಿಗೂ ಕೂಡ ನೀರಿಲ್ಲ, ಅಷ್ಟು ಕರೆಕ್ಟಾಗಿ ನೀರನ್ನ ಒಣಗಿಸಿದ್ದೀವಿ. ಬಿಸಿಲಿಗೆ ಒಂದು 2 ತಿಂಗಳಾದ್ರೂ ಹಾಕಿದ್ರು ಅನ್ಸುತ್ತೆ ನಾವು. 2 ತಿಂಗಳು ಆದ್ಮೇಲೆ ಒಳಗಡೆಯಿಂದ ಶೇಖರಣೆ ಮಾಡಿದ್ವಿ. ಇವಾಗ ನಾವು ಕೊಡ್ಲಿ ತಗೊಂಡು ಈ ತರ ಮಾಡಿ ಕಡಿತಾ ಇದ್ದೀವಿ. ಇದರಲ್ಲಿ ಎಲ್ಲ ತೆಂಗಿನಕಾಯಿನೂ ಕೂಡ ಚೆನ್ನಾಗಿರುವುದಿಲ್ಲ. ಚೆನ್ನಾಗಿ ಇಲ್ದಿರುವುದನ್ನ ನಾವು ಸಪರೇಟ್ ಆಗಿ ಎಣ್ಣೆ ತೆಗಿತೀವಿ. ಚೆನ್ನಾಗಿರುವುದನ್ನ ಮಾತ್ರ ಸಪರೇಟ್ ಮಾಡ್ತೀವಿ. ಚೆನ್ನಾಗಿ ಇಲ್ದಿರುವುದನ್ನ ಸಪರೇಟ್ ಆಗಿ ಎಣ್ಣೆ ತೆಗೆದ್ಬಿಟ್ಟು ಅದನ್ನು ಸಪರೇಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಎಲ್ಲ ತೆಂಗಿನಕಾಯಿ ಮರದ್ದು ಕೂಡ ತೆಂಗಿನಕಾಯಿ ಇಟ್ಟರೆ ಚೆನ್ನಾಗಿರುವುದಿಲ್ಲ. ಕೆಲವೊಂದು ಮರದ್ದು ಮಾತ್ರ 1 ವರ್ಷ ಆದ್ರೂ ಕೂಡ ಏನು ಕೆಡುವುದಿಲ್ಲ. ಹಾಗೆ ಕೆಲವೊಂದು ಮರದ್ದು ಕೂಡ ಬೇಗ 6 ಮಂತಿಗೆ ಒಂದ್ಸತಿ ಹಾಳಾಗ್ಬಿಡತ್ತೆ. ಯಾಕಂದ್ರೆ ನೀರು ಆರೋಕ್ಕಿಂತ ಮುಂಚೆನೇ ತೆಂಗಿನಕಾಯಿ ಒಳಗಡೆ ಹಾಳಾಗಿ ಹೋಗಿರುತ್ತೆ. ಒಂದೊಂದು ಮರದ ಹಂಗಲ್ಲ, ಆಟೋಮೆಟಿಕ್ ಕೊಬ್ಬರಿ ಆದ್ರೂ ಕೂಡ ಅದು 1 ವರ್ಷ ಆದ್ರೂ ಕೂಡ ಕೆಡುವುದಿಲ್ಲ. ಬೇಗ ಹಾಳಾಗುವಂಥದ್ದನ್ನ ನಾವು ಎಣ್ಣೆನ ತೆಗೆದಿಟ್ಕೊಳ್ಳಿಕ್ಕೆ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ದಿನ ಯೂಸಿಗೆ ಬೇಕಲ್ಲ ತೆಂಗಿನಕಾಯಿನ, ಅದಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಯಾವ್ಯಾವ ಮರದ್ದು ಚೆನ್ನಾಗಿರತ್ತೆ ನೋಡಿ ತೆಂಗಿನಕಾಯಿನ ಅದನ್ನ ಮಾತ್ರ ನಾವು ಕೊಬ್ಬರಿ ತೆಗಿಲಿಕ್ಕೆ ಇಟ್ಕೊಂತೀವಿ ಸಪರೇಟ್ ಆಗಿ. ಈ ತೆಂಗಿನಕಾಯಿ ನೋಡ್ಬೋದು ಒಳಗಡೆಯಿಂದ ಪೂರ್ತಿ ಕೊಳ್ತೋಗಿದೆ. ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದ್ರೆ ಒಳಗಡೆ ನೋಡ್ರೆ ಪೂರ್ತಿ ಕೊಳ್ತೋಗ್ಬಿಟ್ಟಿದೆ. ತೆಂಗಿನಕಾಯಿ ಸಿಪ್ಪೆನ ನಮ್ಗೆ ಬೇಕು ಅಂತ ಹೇಳ್ಕೊಂಡು ಸುಮಾರು ತೆಂಗಿನಕಾಯಿನ ಹಾಗೆ ಸೋಲಿದ್ವಿ ನಾವು. ಅದನ್ನ ಸೋಲ್ದು ಬೇಗ ಮುಗಿಯೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೊಡ್ಲಿಯಿಂದನೇ ಕಡಿತಾ ಇದೀವಿ. ಯಾಕಂದ್ರೆ ಅಷ್ಟೆಲ್ಲ ತೆಂಗಿನಕಾಯಿನ ಸೋಲಿಬೇಕು ಅಂದ್ರೆ ತುಂಬಾ ಹೊತ್ತು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಮತ್ತೆ ಕೊಡ್ಲಿಯಿಂದಾನೇ ಕಡಿತಾ ಇದೀವಿ. 100 ಕಾಯಿ ಇದೆ ಅಂತ ಅಂತಂದ್ರೆ ಅದ್ರಲ್ಲಿ ಒಂದು 2 ಕಾಯಿ ಆದ್ರೂ ಹಾಳಾಗಿರೋ ಸಿಗತ್ತೆ. ಅದ್ರಲ್ಲೂ ಮತ್ತೆ ಒಂದ್ ಸ್ವಲ್ಪ ಬೂಸ್ಟ್ ಬಂದಿರೋದು ಅಥವಾ ಒಂದು ಪ್ಯೂರ್ ಆಗಿಲ್ಲದೆ ಇರುವಂತದ್ದು ತೆಂಗಿನಕಾಯಿನೂ ತುಂಬಾ ಸಿಗತ್ತೆ. ಒಂದು 70% ಮಾತ್ರ ಚೆನ್ನಾಗಿರುವಂತ ತೆಂಗಿನಕಾಯಿ ಸಿಗಬಹುದು. ಬಾಕಿದೆಲ್ಲಾನು ಕೂಡ ಒಂದ್ ಸ್ವಲ್ಪ ಹಾಳಾಗಿರುವಂತ ತೆಂಗಿನಕಾಯಿ ಸಿಗತ್ತೆ. ಯಾಕಂದ್ರೆ ನಾವು 1 ವರ್ಷಗಟ್ಟಲೆ ನಾವು ಯೂಸ್ ಮಾಡೋದ್ರಿಂದ ಎಣ್ಣೆನ ನಾವು ಪ್ಯೂರ್ ಆಗಿರೋಂಥ ಚೆನ್ನಾಗಿರುವಂತದ್ದು ಮಾತ್ರ ನಾವೇ ಅಷ್ಟು ಸಪರೇಟ್ ಆಗಿ ತೆಗಿತೀವಿ. ಯಾಕಂದ್ರೆ ಹಾಳಾಗಿರೋದು ಮತ್ತೆ ಇದೆರಡು ಮಿಕ್ಸ್ ಮಾಡಿಬಿಟ್ರೆ ಎಣ್ಣೆನೂ ಕೂಡ ಚೆನ್ನಾಗಿರೋದಿಲ್ಲಲ್ಲ. ಅದಕ್ಕಾಗಿ ನಾವು ಚೆನ್ನಾಗಿರೋದು ಮತ್ತೆ ಚೆನ್ನಾಗಿಲ್ದಿರೋದನ್ನ ಅಂತ ಹೇಳಿ ಅಂದ್ರೆ ಹೊಡಿಬೇಕಾದ್ರೆ ಗೊತ್ತಾಗತ್ತಲ್ಲ. ಸೊ ಸಪರೇಟ್ ಆಗಿ ನಾವು ಮೊದಲೇನೆ ಮಾಡ್ಕೊಂಡ್ಬಿಡ್ತೀವಿ. ಈ ಕಡೆಗೆ ಅಂದ್ರೆ ಮಿಕ್ಸ್ ಆದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಡಿಬೇಕಿದ್ರೇನೆ ಚೆನ್ನಾಗಿರೋದು ಮತ್ತೆ ಚೆನ್ನಾಗಿಲ್ದೇ ಇರೋದನ್ನ ತೆಂಗಿನಕಾಯಿನ ಸಪರೇಟ್ ಆಗಿ ಇಟ್ಕೊಂತೀವಿ. ನಮ್ಮ ಮನೇಲಿ ತುಂಬಾ ವರ್ಷಗಳಿಂದನೂ ಕೂಡ ಅಂಗಡಿಯಿಂದ ಯಾವುದೇ ರೀತಿಯ ತೆಂಗಿನಕಾಯಿ ಎಣ್ಣೆನ ತರೋದಿಲ್ಲ. ಅಂತಂದ್ರೆ ಕೊಬ್ಬರಿ ಎಣ್ಣೆನ ನಾವು ಯಾವುದೇ ರೀತಿ ಅಂಗಡಿಯಿಂದ ತರೋದಿಲ್ಲ. ನಮ್ಮ ಮನೇಲಿ ಬೆಳೆದಿರುವಂತ ತೆಂಗಿನಕಾಯಿಯಿಂದಾನೇ ಕೂಡ ನಮ್ಗೆ ಸಾಕಾಗತ್ತೆ ತೆಂಗಿನಕಾಯಿ ಎಣ್ಣೆನ. ಇವಾಗ ಒಂದು 3 ವರ್ಷ ಆಯ್ತು ನಾವು ತಿನ್ನೋಕ್ಕೂ ಕೂಡ ಯಾವುದೇ ರೀತಿಯ ಎಣ್ಣೆ, ಯಾವುದೇ ಬೇರೆ ಎಣ್ಣೆ ತರುವುದಿಲ್ಲ ನಾವು. ಇದೇ ತೆಂಗಿನ ಎಣ್ಣೆಯಿಂದಾನೇ ಕೂಡ ನಾವು ಏನಾದ್ರೂ ಆಹಾರ ಪದಾರ್ಥ ಆಗಿರ್ಲಿ, ಏನಾದ್ರೂ ಕರಿಯೋದಾಗಿರ್ಲಿ ತೆಂಗಿನ ಎಣ್ಣೆಯಿಂದಾನೇ ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ. ಏನಾದ್ರೂ ವಿಶೇಷ ಹಬ್ಬ ಹರಿದಿನ ಏನಾದ್ರೂ ಇದ್ರೆ 1-2 kg ಎಣ್ಣೆನ ನಾವು ಬೇರೆದರ ಅಂಗಡಿಯಿಂದ ತಗೊಂಡ್ ಬರ್ತೀವಿ. ಅದನ್ನು ಕೂಡ ತುಂಬಾ ಕಡಿಮೆ. ಈ ಕೊಬ್ಬರಿ ಎಣ್ಣೆನೇ ಸಾಕಾಗಿರುತ್ತೆ ನಮ್ಗೆ ತಿನ್ನೋಕೆ ಮತ್ತೆ ಮನೆ ಯೂಸಿಗೆ ಎಲ್ಲದಕ್ಕೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ಕೊಂತಾ ಬಂದಿದ್ದೀವಿ. ಫೈನಲಿ ಎಲ್ಲ ತೆಂಗಿನಕಾಯಿನ ಕೂಡ ಹೊಡೆದಿ 2 ಬುಟ್ಟಿ ಮತ್ತೆ ಚೀಲದೊಳಗೆ ಇಷ್ಟನ ಆಯ್ತು ಕೊಬ್ಬರಿನ. ಎಲ್ಲಾನು ಕೂಡ ಚಲೋ ಇರೋದು ಮತ್ತೆ ಚಲೋ ಇಲ್ದಿರೋದನ್ನ ಸಪರೇಟ್ ಇಟ್ಟಿದೀವಿ. ಇವಾಗ ಚೆನ್ನಾಗಿರೋದನ್ನ ಈ ತರ ನಾವು ಒಂದು ಭಾಗದ 4 ಪೀಸನ್ನ ಮಾಡ್ಕೊಂತಾ ಇದ್ದೀವಿ. ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪೀಸ್ ಅಂತ ಹೇಳಿ. ಸೊ ಈ ತರ ದೊಡ್ಡ ದೊಡ್ಡ ಪೀಸ್ ಮಾಡಿ ಅಂದ್ರೆ ಒಂದು ಒಳ್ಳೆದಿರುತ್ತೆ ಅಂದ್ರೆ ಒಂದು ಕೈದು 8 ಪೀಸು, ಒಂದು ಭಾಗದ 4, ಒಂದೊಂದು ಭಾಗದ 4. ಸೊ ಈ ತರ ಮಾಡಿ 4 ಪೀಸ್ ಮಾಡಿದ್ರೆ ಸಾಕು. ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಕಾಗಿಲ್ಲ. ಸೊ ಈ ತರದಾಗಿ ದೊಡ್ಡದಾಗಿ ಮಾಡಿದ್ರೆ ಸಾಕಾಗುತ್ತೆ. ಮಿಲ್ಲಿಗೆ ಹೋದ್ರೆ ಇದೇ ತರ ದೊಡ್ಡದಾಗಿ ಇದು ಮಾಡ್ಕೊಂಡು ಹೋದ್ರೆ ಆರಾಮ್ಸೆ ಅವ್ರು ಎಣ್ಣೆನ ತೆಗೆದುಕೊಡ್ತಾರೆ. ಚಿಕ್ಕದಾಗಿ ಏನು ಮಾಡ್ಬೇಕಂತಿಲ್ಲ. ದೊಡ್ಡ ಪೀಸ್ ಆದ್ರೆ ಆರಾಮ್ಸೆ ಸಾಕಾಗತ್ತೆ. ನಮ್ಮನೇಲಿ ನಮ್ಮ ತೆಂಗಿನಕಾಯಿಗೆ 1 kg ತೆಂಗಿನಕಾಯಿ ಅಂತ ಇದ್ರೆ 800 ಗ್ರಾಮ್ ಅಷ್ಟು ತೆಂಗಿನ ಎಣ್ಣೆ ಬಂದಿರುತ್ತೆ. ಎಲ್ಲರ ಮನೆಯಲ್ಲೂ ಇಷ್ಟೇ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮನೇಲಿ ಮಾತ್ರ ಬಂದಿರುತ್ತೆ. ಅಂದ್ರೆ 1 kg ತೆಂಗಿನಕಾಯಿ ಇದೆ ಅಂದ್ರೆ 800 ಗ್ರಾಮ್ ಎಣ್ಣೆ ಬಂದಿರುತ್ತೆ. 1 kgಗೆ 800 ಗ್ರಾಮ್ ಅಷ್ಟು ಎಣ್ಣೆ ಬಂದಿರುತ್ತೆ. ಕಡಿಮೆ ಅಂತಂದ್ರು 1 kg ತೆಂಗಿನಕಾಯಿಗೆ 700 ಗ್ರಾಮ್ ತೆಂಗಿನ ಎಣ್ಣೆ ಆದ್ರೂ ಬಂದಲೇಬೇಕು. ಇದು 700 ಗ್ರಾಮ್ ಬಂತು ಅಂದ್ರೆ 300 ಗ್ರಾಮ್ ಅದು ಹೊಟ್ಟು ಬಂದಿರತ್ತಲ್ಲ, ಅಂದ್ರೆ ಹಿಂಡಿ ಬಂದಿರತ್ತಲ್ವಾ, ಅದು ಬಂದಿರಬೇಕು. ಟೋಟಲ್ ಆಗಿ ಮತ್ತೆ ಈಕ್ವಲ್ ಆಗಿ 1 kg ಹಾಕ್ಬೇಕು. ನಮ್ದೆಲ್ಲ 800 ಗ್ರಾಮ್ ಬರುತ್ತೆ ಅಂತ ಹೇಳಿದ್ನಲ್ಲ. ಎಲ್ಲರದು ಕೂಡ 800 ಗ್ರಾಮೇ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ತೆಂಗಿನಕಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ತೆಂಗಿನಕಾಯಿಂದ ಎಣ್ಣೆ ಅಂಶ ಜಾಸ್ತಿ ಹೊಂದಿರೋದ್ರಿಂದ 800 ಗ್ರಾಮ್ ಬಂದಿರುತ್ತೆ.
ಕೆಲವೊಂದನ್ನ ಎಳೆದು ಬಂದಿರತ್ತಲ್ವಾ ಅಂಥದಕ್ಕೆಲ್ಲ ಜಾಸ್ತಿ ಬರುವುದಿಲ್ಲ ಎಣ್ಣೆನ. ಫುಲ್ ಕಟ್ ಮಾಡಲ್ಲ ಆದ್ಮೇಲೆ ಮತ್ತೆ ಬಿಸಿಲಿಗೆ ಹಾಕಿ ಒಂದು 3 ರಿಂದ 4 ಬಿಸಿಲಾದ್ರೂ ಮತ್ತೆ ಒಣಸ್ಲಿಕ್ಕೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಫುಲ್ ಗಟ್ಟಿಯಾಗಬೇಕು ತೆಂಗಿನಕಾಯಿನ, ಅಂದ್ರೆ ಮುರಿದ್ರೆ ಸೌಂಡ್ ಬರಬೇಕಾಗತ್ತೆ. ಅಷ್ಟು ಗಟ್ಟಿಯಾಗುವಷ್ಟು ತೆಂಗಿನಕಾಯಿನ ಕರೆಕ್ಟಾಗಿ ಒಣಸ್ಬೇಕಾಗತ್ತೆ. ಮತ್ತೆ ನಾವು ಇದ್ರ 3 ರಿಂದ 4 ದಿನ ಮತ್ತೆ ಬಿಸಿಲಿಗಾಗಿ ಕರೆಕ್ಟಾಗಿ ಬಿಸಿಲಿಗಾಗಿ ಹಾಕಬೇಕಾಗತ್ತೆ. ಮತ್ತೆ ತಗೊಂಡು ಹೋಗ್ಬೇಕಾದ್ರೆ ತೆಂಗಿನಕಾಯಿನ ಫುಲ್ ಬಿಸಿ ಬಿಸಿಯಾಗಿರ್ಬೇಕು, ಅಂದ್ರೆ ಫುಲ್ ಗಟ್ಟಿಯಾಗಿರ್ಬೇಕು. ಅಂದ್ರೆ ಮಾತ್ರ ಮಿಲ್ಲಿಗೆ ಎಣ್ಣೆ ಕರೆಕ್ಟಾಗಿ ಬಂದಿರತ್ತೆ. 1 kgಗೆ 800 ಗ್ರಾಮ್ ಅಷ್ಟು ಬಂದಿರತ್ತೆ ಎಣ್ಣೆ. ಇಲ್ಲ ಅಂತಂದ್ರೆ ಫುಲ್ ಗಟ್ಟಿಯಾಗಿಲ್ಲ ಅಂತಂದ್ರೆ ಮಿಲ್ಲಿಗೆ ಹಾಕಿದ ತಕ್ಷಣ ಕರೆಕ್ಟಾಗಿ ಎಣ್ಣೆ ಪೂರ್ತಿಯಾಗಿ ಬರೋದಿಲ್ಲ. ತೆಂಗಿನಕಾಯಿನ ಎಷ್ಟು ಒಳ್ಳೇದಾಗಿ ನಾವು ತೆಂಗಿನಕಾಯಿ ತಗೊಂಡು ಹೋಗ್ತೀವೋ ಅಷ್ಟು ಚಲೋದಾಗಿ ನಮಗೆ ತೆಂಗಿನಕಾಯಿ ಎಣ್ಣೆನ ಸಿಕ್ಕಿರುತ್ತೆ. ಇಲ್ಲ ಅಂತಂದ್ರೆ ಎಣ್ಣೆನೂ ಕೂಡ ಚೆನ್ನಾಗಿ ಬರೋದಿಲ್ಲ ಅಂತಂದ್ರೆ ತೆಂಗಿನಕಾಯಿ ಏನಾದರೂ ಕೆಟ್ಟದಾಗಿರುತ್ತೆ. ಅದರಿಂದ ನಾವು ತೆಂಗಿನಕಾಯಿ ಎಣ್ಣೆನೇ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ತೆಂಗಿನಕಾಯಿ ಚೆನ್ನಾಗಿತ್ತು ಅಂತಂದ್ರೆ ಎಣ್ಣೆನೂ ಖಂಡಿತವಾಗ್ಲೂ ಚೆನ್ನಾಗಿ ಬಂದಿರುತ್ತೆ. 1 ವರ್ಷ ಆದ್ರೂ ಕೂಡ ಕೆಡುವುದಿಲ್ಲ. ತೆಂಗಿನಕಾಯಿನೆಲ್ಲ ಕರೆಕ್ಟಾಗಿ ಒಣಗಿಸ್ಬಿಟ್ಟು ಮಿಲ್ಲಿಗೆ ಹೋಗಿ ತೆಂಗಿನಕಾಯಿ ಎಣ್ಣೆನ ತಗೊಂಡು ಬಂದ್ವಿ ನಾವು. ಯಾವುದೇ ಕೆಮಿಕಲ್ಸ್ ಇಲ್ಲದೆ ತೆಂಗಿನಕಾಯಿ ಎಣ್ಣೆನ ರೆಡಿ ಆಯ್ತು ನಮ್ದು. ನೋಡಬಹುದು ಎಷ್ಟು ಶುದ್ಧವಾದ ತೆಂಗಿನಕಾಯಿ ಎಣ್ಣೆ ಅಂತ ಹೇಳ್ಬಿಟ್ಟು. ಈ ಕ್ಯಾನಿನ ಅಡಿಪಾಯ ಕೂಡ ಕಾಣಿಸ್ತಾ ಇದೆ ತೆಂಗಿನ ಎಣ್ಣೆಯಿಂದ. ನೋಡಬಹುದು ನೀವು ಅಡಿಪಾಯನೂ ಕೂಡ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ಶುದ್ಧವಾದ ಎಣ್ಣೆನ ನಾವು ಮನೆಯಲ್ಲೇನೆ ಪ್ರಿಪೇರ್ ಮಾಡ್ಕೊಳ್ಬಹುದು. ತೆಂಗಿನಕಾಯಿ ಇದ್ರೆ ಆರಾಮ್ಸೆ ನಾವು ತೆಂಗಿನಕಾಯಿ ಎಣ್ಣೆನ ಮನೆಯಲ್ಲೇನೆ ಮಾಡ್ಕೊಳ್ಬಹುದು. ಮಾರ್ಕೆಟ್ನಲ್ಲಿ ತೆಂಗಿನಕಾಯಿನ ನಾವು ಖರೀದಿ ಮಾಡಿಕೊಂಡು ಅದನ್ನ ಕೊಬ್ಬರಿನ ಮಾಡಿಬಿಟ್ಟು ಎಣ್ಣೆನ ತೆಗೆದುಬಿಟ್ಟು ನಾವು ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾವು ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡ್ಕೊಳ್ಬಹುದು. ಎಲ್ಲರೂ ಕೂಡ ಆದಷ್ಟು ಶುದ್ಧವಾದ ತೆಂಗಿನಕಾಯಿ ಎಣ್ಣೆಯನ್ನು ಉಪಯೋಗಿಸಿ, ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.